ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್. ನಾನು ಹೇಮಕುಮಾರ್. ಪ್ರಧಾನಿ ನರೇಂದ್ರ ಮೋದಿಯ ನೇತೃತ್ವದಲ್ಲಿ ನೀತಿ ಆಯೋಗದ ಸಭೆ ಮಾಡಲಾಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆ ಆರಂಭ ಆಗುತ್ತೆ. ಪ್ರಧಾನಿ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ ಸಭೆಯನ್ನು ಮಾಡಲಾಗುತ್ತೆ. ವಿಕಸಿತ ರಾಜ್ಯಕ್ಕಾಗಿ ವಿಕಸಿತ ಭಾರತ್ 2047 2047 ಅಂದರೆ 2047ರ ಮೀಟಿಂಗ್, ಆ ಒಂದು ಟ್ಯಾಗ್ ಲೈನ್ ಮುಖಾಂತರ ಈ ಒಂದು ಸಭೆ ಆಗುತ್ತೆ. ಆಪರೇಷನ್ ಸಿಂಧೂರ ನಂತರ ಸಿಎಂಗಳ ಜೊತೆ ಚರ್ಚೆ ಆಗುತ್ತೆ. ಉದ್ಯಮಗಳನ್ನು ಉತ್ತೇಜಿಸುವುದು ಜೊತೆಗೆ ಉದ್ಯೋಗ ಸೃಷ್ಟಿ ಸೇರಿ ಹಲವು ವಿಚಾರದ ಬಗ್ಗೆ ಚರ್ಚೆಯನ್ನು ಮಾಡಲಾಗುತ್ತೆ. ಆಪರೇಷನ್ ಸಿಂಧೂರ ಆದ ಬಳಿಕ ಈ ರೀತಿಯ ಸಭೆ ಇದೆ. ಅಭಿವೃದ್ಧಿಯ ಸವಾಲುಗಳ ಕುರಿತು ಈ ಸಭೆಯಲ್ಲಿ ಚರ್ಚೆ ಆಗುತ್ತೆ. ದೆಹಲಿಯ ಭಾರತ ಮಂಟಪದಲ್ಲಿ ನಡೀತಾ ಇರುವಂಥ ಸಭೆ ವಿಕಸಿತ ರಾಜ್ಯಕ್ಕಾಗಿ ವಿಕಸಿತ ಭಾರತ 2047 ಅನ್ನುವಂಥದ್ದು. 2047ರಲ್ಲಿ ಭಾರತ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಆಪರೇಷನ್ ಸಿಂಧೂರ ಆದ ಬಳಿಕ ಮಾಡ್ತಾ ಇರುವಂಥ ಸಿಎಂಗಳ ಜೊತೆ ಮೊದಲ ಸಭೆ. ಅಂದರೆ ಎಲ್ಲ ರಾಜ್ಯದ ಸಿಎಂಗಳ ಜೊತೆ ಸಭೆಯನ್ನು ಮಾಡಲಾಗುತ್ತೆ. ಪ್ರಮುಖವಾಗಿ ಉದ್ಯಮಗಳನ್ನು ಉತ್ತೇಜಿಸೋದು, ಉದ್ಯೋಗ ಸೃಷ್ಟಿ ಸೇರಿದಂತೆ ಅಭಿವೃದ್ಧಿಯ ಸವಾಲುಗಳ ಕುರಿತು ಈ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಪ್ರಧಾನಿ ನರೇಂದ್ರ ಮೋದಿಯ ಅಧ್ಯಕ್ಷತೆಯಲ್ಲಿ ಇವತ್ತು ನಡೀತಾ ಇರುವಂತಹ ನೀತಿ ಆಯೋಗದ 10ನೇ ಆಡಳಿತ ಮಂಡಳಿ ಸಭೆ 2047ರ ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡುವ ರಾಜ್ಯಗಳ ಗುರಿಯನ್ನು ಕೇಂದ್ರೀಕರಿಸಿ ಈ ಸಭೆಯನ್ನು ಮಾಡಲಾಗುತ್ತೆ. 2047ರಲ್ಲಿ ವಿಕಸಿತ ಭಾರತಕ್ಕಾಗಿ ವಿಕಸಿತ ರಾಜ್ಯ ಅನ್ನುವಂಥ ವಿಷಯದ ಅಡಿಯಲ್ಲಿ ಸಭೆ ಆಗತ್ತೆ. ಸೊ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯಸ್ಥರನ್ನು ಸದಸ್ಯರನ್ನಾಗಿ ಹೊಂದಿರುವ ಆಡಳಿತ ಮಂಡಳಿಯ ಸಭೆ ಆಪರೇಷನ್ ಸಿಂಧೂರ ಆದ ನಂತರ ಮೊದಲ ಬಾರಿಗೆ ಈ ಸಭೆ ನಡೆಯುತ್ತೆ. ವಿಕಸಿತ ಭಾರತಕ್ಕಾಗಿ ವಿಕಸಿತ ರಾಜ್ಯ ಅನ್ನುವಂಥ ಕಲ್ಪನೆಯು ಸ್ಥಳೀಯ ವಾಸ್ತವಗಳಲ್ಲಿ ನೆಲೆಗೊಂಡಿರುವಂಥ ರಾಷ್ಟ್ರೀಯ ಆದ್ಯತೆಗಳೊಂದಿಗೆ ಹೊಂದಿಕೆ ಆಗುವ ದಿಟ್ಟ, ದೀರ್ಘಕಾಲಿಕ ಮತ್ತು ಸಮಗ್ರ ದೃಷ್ಟಿಕೋನ ದಾಖಲೆಗಳನ್ನು ರೂಪಿಸಲು ರಾಜ್ಯಗಳಿಗೆ ಕರೆ ನೀಡಲಾಗುತ್ತೆ. ಈ ದೃಷ್ಟಿಕೋನಗಳು ಸಮಯಕ್ಕೆ ಅನುಗುಣವಾಗಿ ಗುರಿಗಳನ್ನು ಒಳಗೊಂಡಿರಬೇಕು ಅಂತ ಅದು ಹೇಳುತ್ತೆ. ಅಂದರೆ ಈ ಟ್ಯಾಗ್ಲೈನ್ ಏನಿದೆಯಲ್ಲ, ಈ ಅಡಿಯಲ್ಲಿ ವಿಕಸಿತ ರಾಜ್ಯಕ್ಕಾಗಿ ವಿಕಸಿತ ಭಾರತ ಅನ್ನುವಂಥದ್ದು ಪ್ರಧಾನಿ ಮೋದಿಯ ನೇತೃತ್ವದಲ್ಲಿ ನಡೆಯುವಂತಹ ಸಭೆ ಇದು. ಆಪರೇಷನ್ ಸಿಂಧು ಆದ ಬಳಿಕ ಈ ರೀತಿಯ ಸಭೆಯನ್ನು ಮಾಡಲಾಗಿದೆ. 2047ರಲ್ಲಿ ಭಾರತ ಅಭಿವೃದ್ಧಿಯತ್ತ ಸಾಗಬೇಕು. ಈಗ ಅಭಿವೃದ್ಧಿ ಹೊಂದುತ್ತಿರುವ ಭಾರತ, ಈ ಹೊಂದುತ್ತಿರುವ ಇದೆಯಲ್ಲ ಅದು ಹೊಂದಿದ ಅನ್ನೋದಾಗಬೇಕು. ಸೊ ಹಂಗಾಗಿ ಏನೆಲ್ಲ ಚಾಲೆಂಜಸ್ ಇದೆ, ಯಾವ ರೀತಿಯಾಗಿ ಅಭಿವೃದ್ಧಿಯ ಪಥದತ್ತ ಸಾಗಬೇಕು ಅನ್ನೋದ್ರ ಬಗ್ಗೆ ರಾಜ್ಯದ ಎಲ್ಲ ಸಿಎಂಗಳ ಜೊತೆ ಚರ್ಚೆ ಆಗುತ್ತೆ. ಸುಮಾರು ವರ್ಷಗಳಿಂದ ಸ್ವಾತಂತ್ರ್ಯ ಸಿಕ್ಕಿದಾಗಿನಿಂದ ನಾವು ಇದನ್ನು ಹೇಳ್ಕೊಂಡು ಬಂದಿರುವಂಥದ್ದು, ಅಭಿವೃದ್ಧಿಯತ್ತ ಸಾಗ್ತಾ ಇದೆ ಭಾರತ, ಅಭಿವೃದ್ಧಿ ಹೊಂದುತ್ತಿರುವ ಭಾರತ ಅಂತೇಳಿ. ಬಟ್ ಅಭಿವೃದ್ಧಿ ಹೊಂದಿದ ಭಾರತ ಆಗಬೇಕು ಅಂತ ಹೇಳಿದ್ರೆ ಈ ರೀತಿಯ ಸಭೆಗಳು, ಮುಂದಿನ ಆಲೋಚನೆಗಳು, ಉದ್ಯೋಗಗಳ ಉತ್ತೇಜಿಸೋದು ಆಗಿರ್ಬೋದು ಅಥವಾ ಉದ್ಯೋಗ ಸೃಷ್ಟಿ ಸೇರಿದಂತೆ ಅಭಿವೃದ್ಧಿಯ ಸವಾಲುಗಳು ಏನೆಲ್ಲ ಇರುತ್ತೆ, 2047ರಲ್ಲಿ ಭಾರತ ಅಭಿವೃದ್ಧಿ ಹೊಂದಬೇಕು, ಅದರ ಕಡೆ ಗಮನ ಕೊಡಬೇಕು ಅಂತೇಳಿ ಆ ಗುರಿಯನ್ನು ಭಾರತ ಇಟ್ಟಿದೆ. ಅದರ ಕಲ್ಪನೆಯ ಅಡಿಯಲ್ಲಿ ಎಲ್ಲ ರಾಜ್ಯದ ಸಿಎಂಗಳ ಜೊತೆ ಸಭೆಯನ್ನು ಮಾಡೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮುಂದಾಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಸಭೆ ಆರಂಭ ಆಗುತ್ತೆ. ಇಲ್ಲಿ ಆಪರೇಷನ್ ಸಿಂಧೂರದ ಬಗ್ಗೆ ಏನು ಚರ್ಚೆ ಆಗೋದಿಲ್ಲ. ಬಟ್ ಇದು ಆಪರೇಷನ್ ಸಿಂಧೂರ ಆದ ಬಳಿಕ ಆಗ್ತಾ ಇರುವಂಥ ಮೊದಲ ಸಭೆ.